ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು KSIU ಸ್ಟೂಡೆಂಟ್ಸ್ಗಳಿಗೆ ಅಸೈನ್ಮೆಂಟ್ ಯಾವ ರೀತಿ ಬರೆಯೋದು ಅಂತ ಕೆಲವರಿಗೆ ಡೌಟ್ ಇರುತ್ತೆ. ಸೊ ಇವಾಗ ನಾನು ನನ್ನದೇ ಒಂದು ಪ್ಯಾಟರ್ನಲ್ಲಿ ನಾನು ಬರೆಯೋದು, ಸೊ ಅದು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇದು ಫ್ರಂಟ್ ಪೇಜ್ ಇದು. ಸೊ ಅಕಾಡೆಮಿಕ್ ಇಯರ್ 2023-24 ಅಂದರೆ ಅಡ್ಮಿಷನ್ ಆಗಿತ್ತು ಇಯರ್ ನಂದು. ಸೊ ಆ ಇಯರ್ ಹಾಕೊಂಡಿದ್ದೀನಿ. ಮತ್ತು ಯಾವ ಮಂತಲ್ಲಿ ಅಂದರೆ ಯಾವ ಸೈಕಲಲ್ಲಿ ಜಾಯ್ನ್ ಆಗಿತ್ತು ಅದು ಜುಲೈ ಸೈಕಲು. ಸೊ ಇದು ಸ್ಟೇಜಸ್ಸು ಏನೋ ಕ್ವಶನಲ್ಲಿ ಏನಾರು ಸ್ಟೇಜಸ್ ಅಂತ ಇದ್ದರೆ ಮಾತ್ರ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲಾಂದರೆ ಅಪ್ಲಿಕೇಬಲ್ ಆಗೋಲ್ಲ. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಚೆಕ್ ಮಾಡಿ. ಬೇರೆ ನಮ್ಮದು ನೇಮು, ಸೊ ನೇಮ್ ಮಂಜುನಾಥ ML. ಸೊ ನಮ್ಮದು ರಿಜಿಸ್ಟರ್ ನಂಬರು. ಸೊ ಡಿಗ್ರಿ ಅಂದರೆ MBA ಸೆಕೆಂಡ್ ಸೆಮ್ಮು. ಯಾವ ಇಯರ್ ಅಂದರೆ 2023-24 ಇಲ್ಲ ನೀವು ಕರೆಂಟ್ ಇಯರ್ ಹಾಕೋಬೋದು. ಸೊ ಇಲ್ಲಿ ಸಬ್ಜೆಕ್ಟು, ಇದು ಕೋರ್ಸು, ಇದು ಕೋರ್ಸ್ದು ಕೋಡು, ಮತ್ತು ಇದು ಸಬ್ಜೆಕ್ಟ್ ಇದು. ಸೊ ಇದು ಅಸೈನ್ಮೆಂಟ್ ಟಾಪಿಕ್ಸು. ಸೊ ನಿಮ್ಮ ಟಾಪಿಕ್ ಏನಿರುತ್ತೆ ಅದು ನೀವು ಹಾಕೋಬೋದು. ಸೊ ಮತ್ತು ಇದು ಇಂಗ್ಲೀಷು, ಇದು ಮೊಬೈಲ್ ನಂಬರು. ಸೊ ನೆಕ್ಸ್ಟು ಅಸೈನ್ಮೆಂಟು ಒಳಭಾಗ ಯಾವ ರೀತಿ ಬರೆಯೋದು ಅಂದರೆ, ಸೊ ಇಲ್ಲಿ ನಾನು ಈ ಥರ ಒಂದು ಪ್ಯಾಟ್ರನಲ್ಲಿ ನಾನು ಬರೆದಿರೋದು. ಸೊ ಫಸ್ಟು ನೇಮು. ಸೊ ನೋಡಿ ಗೈಸ್, ಫಸ್ಟು ನೇಮು, ರೋಲ್ ನಂಬರು, ಕ್ಲಾಸು, ಪೇಜಸ್ಸು, ಡೇಟು, ಸಿಗ್ನೇಚರು, ಇಷ್ಟು ನಾನು ಬರೆದು ಪ್ರತಿಯೊಂದು ಪೇಜ್ಗೂ ಕೂಡ ನಾನು ಬರೆದು. ಸೊ ಎಲ್ಲ ಪೇಜಲ್ಲೂ ಇದೇ ಥರ ಪ್ಯಾಟ್ರನ್ ಇರುತ್ತೆ. ನಿಮ್ಮ ಕ್ವಶನ್ನು ಅಸೈನ್ಮೆಂಟು ಒಂದು 15-16 ಪೇಜ್ ಆದರೆ ನಾನು ಬರೆಯೋದು. ಸೊ ನೀವು ಎಷ್ಟಾದ್ರು ಬರ್ಕೋಬೋದು. ಈ ಒಂದು ಪ್ಯಾಟ್ರನ್ ನಾನು ಅಸೈನ್ಮೆಂಟ್ ಬರೆಯೋದು. ಸೊ ನೀವು ಈ ಥರ ನಾನು ಬರಿಬೋದು, ಇಲ್ಲ ನಿಮ್ಮದೇ ಒಂದು ಶೈಲಿಲಿ ನೀವು ಬರ್ಕೋಬೋದು. ಸೊ ಇದನ್ನು ಜಸ್ಟ್ ರೆಫರೆನ್ಸ್ ತೊಗೊಳ್ಳಿ. ಸೊ ಮತ್ತೆ ಸಿಗೋಣ. ಸೊ ಅಲ್ಲಿವರೆಗೂ ಬಾಯ್.